ಹಲೋ ಗುರು, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ ವಿತ್ ಕನ್ನಡ. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ಏನಪ್ಪ ಅಂತಂದ್ರೆ, ಇವತ್ತು ನಾನು ಹೋಗ್ತಾ ಇರೋದು ನೆಕ್ಸಾನ್ ಗಾಡಿ ಓಡಿಸೋದಕ್ಕೆ. ಹೊಸದು ಆಟೋಮೆಟಿಕ್ಕು. ಆ ಗಾಡಿ ಹೆಂಗಿರುತ್ತೆ ಅಂತ ಬಿಟ್ಟು ನೋಡೋಣ. ಈ ಬಿಲ್ಡ್ ಕ್ವಾಲಿಟಿ ವೈಸು ಸಕ್ಕತ್ತಾಗಿದೆ, ಬಟ್ ಆಟೋಮೆಟಿಕ್ ಹೆಂಗಿರುತ್ತೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಟಾಟಾ ಲೋಗೋ ನೋಡ್ಬೋದು ನೀವು. ಎಲ್ಲನೂ ಚೇಂಜ್ ಮಾಡಿದ್ದಾರೆ, ಆದರೆ ಲೋಗೋ ಮಾತ್ರ ಚೇಂಜ್ ಮಾಡಿಲ್ಲ. ಡಿಸೈನ್ ಚೇಂಜ್ ಆಗಿದೆ, ಶೇಪ್ ಚೇಂಜ್ ಆಗಿದೆ, ಎಲ್ಲ ಚೇಂಜ್ ಆಗಿದೆ, ಬಟ್ ಇದು ಲೋಗೋ ಮಾತ್ರ ಚೇಂಜ್ ಮಾಡಿಲ್ಲ. ರಗಡ್ ಲುಕ್ಕು ಸೂಪರಾಗಿದೆ. ಡಿಸೈನ್ ಮಾತ್ರ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಪುಷ್ ಸ್ಟಾರ್ಟ್ ಬಟನ್ ಇದೆ. ಡ್ಯಾಶ್ಬೋರ್ಡ್ ಇನ್ನೂ ಒಂದು ಸ್ವಲ್ಪ ಆ್ಯನಿಮೇಷನ್ ಎಲ್ಲ ಚೆನ್ನಾಗಿ ಕೊಡ್ಬೋದಿತ್ತು, ಬಟ್ ಓಕೆ. ಆಟೋಮೆಟಿಕ್ ಗೇರ್ ಲಿವರ್ ಬಂದುಬಿಟ್ಟು ಸಿಂಪಲ್ಲಾಗಿ ಚಿಕ್ಕದಾಗಿದೆ. ಕಂಫರ್ಟಬಲಾಗಿ ನಾವು ಯೂಸ್ ಮಾಡ್ಕೋಬೋದು ಅದನ್ನು. ಆ್ಯಂಡ್ ಸಕ್ಕತ್ತಾಗಿದೆ ಡಿಸೈನ್ ಮಾತ್ರ. ಈ ಏನಂದರೆ ಆಟೋಮೆಟಿಕ್ ಗಾಡಿಗಳಲ್ಲಿ ಲ್ಯಾಗ್ ತಗೊಳ್ತಿರುತ್ತೆ, ಅಂದರೆ ಗೇರ್ ಶಿಫ್ಟ್ ಆಗೋವಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಆ ಬ್ರೇಕು ಮತ್ತು ಒಂದು ಸ್ವಲ್ಪ ಅಂದರೆ ಆ ಬ್ರೇಕ್ ನಾವು ಬಿಟ್ಟಾಗ ಅದು ಜಂಪ್ ಆಗುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಾನು ಸುಮಾರು ಗಾಡಿಗಳು ನೋಡಿದ್ದೀನಿ. ನೆಕ್ಸಾನ್ ಇವಿನೂ ಓಡಿಸಿದ್ದೀನಿ, ಅದು ಸೂಪರಾಗಿತ್ತು ಮಾತ್ರ ಪಿಕಪ್ಪು ಅದೆಲ್ಲ. ಬಟ್ ಈ ಆಟೋಮೆಟಿಕ್ ಗಾಡಿಗಳಲ್ಲಿ ಮಾತ್ರ ಒಂದು ಸ್ವಲ್ಪ ಲ್ಯಾಗ್ ಇದೆ ಅದು. ಇನ್ನೊಂದು ಸತಿ ನೋಡಿ ನೀವು ಹೆಂಗಿದೆ ಇದು ಡ್ಯಾಶ್ಬೋರ್ಡ್ ಅಂತಂತ ಹೇಳ್ಬಿಟ್ಟು. ಚೆನ್ನಾಗಿ ಕೊಟ್ಟಿದ್ದಾನೆ, ಆದರೆ ಏನೋ ಒಂಥರ ಅಟ್ರಾಕ್ಟಿವ್ ಆಗಿಲ್ಲ ಅದು. ಆ್ಯಂಡ್ ಇವತ್ತು ನಾನು ಲೋಕಲ್ ಮಾತ್ರ ಓಡಿಸ್ತಾ ಇದ್ದೀನಿ, ಔಟ್ ಸ್ಟೇಷನಲ್ಲೂ ಹೋಗಿಲ್ಲ. ಸೊ ಗಾಡಿ ಲುಕ್ ವೈಸು ಮತ್ತು ಕಂಫರ್ಟ್ ಎಲ್ಲ ಚೆನ್ನಾಗಿದೆ. ಗಾಡಿಗೆ ಕುತ್ಕೊಂಡ್ರೆ ಒಳ್ಳೆ ಆನೆ ಮೇಲೆ ಕುತ್ಕೊಂಡಂಗಿದೆ. ಹೈಟ್ ಇದೆ ಗಾಡಿ. ಕಾಂಪ್ಯಾಕ್ಟ್ SUV ಇದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಹೈಟಾಗಿ ಕರೆಕ್ಟಾಗಿ ಕೊಟ್ಟವನೆ. ಸಿಟಿ ವೈಸ್ಗೆ ಸಖತ್ತಾಗಿರುತ್ತೆ ಮಾತ್ರ ಗಾಡಿ ಯೂಸ್ ಮಾಡೋದಕ್ಕೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 208 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಬೂಟ್ ಸ್ಪೇಸ್ ಬಂದುಬಿಟ್ಟು 382 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ನಮಗೆ ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು 44 ಲೀಟರ್ ಕೆಪಾಸಿಟಿ ಇದೆ. ಆ್ಯಂಡ್ ಇದ್ರ ಇಂಜನ್ಗೆ ಬಂದರೆ 1.2 ಲೀಟರ್ ಟರ್ಬೋ ಚಾರ್ಜರ್ ರೆವರ್ಟ್ರಾನ್ ಇಂಜನ್. ಇದು ಸಾಕಾಗಿದೆ ಮಾತ್ರ. ಪವರ್ ಬಂದುಬಿಟ್ಟು ನಮಗೆ 120 PS ಪವರ್ ಇದೆ. ಆ್ಯಂಡ್ ಟಾರ್ಕ್ಯೂ ಬಂದುಬಿಟ್ಟು 170 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಟ್ರಾನ್ಸ್ಮಿಷನ್ ಬಂದುಬಿಟ್ಟು ನಮಗೆ ಆಟೋಮೆಟಿಕಲ್ಲಿ 7 ಸ್ಪೀಡ್ DCT ಟ್ರಾನ್ಸ್ಮಿಷನ್ ಬರುತ್ತೆ. ಸಖತ್ತಾಗಿರುತ್ತೆ. ಬಟ್ ಅದೇನೋ ಅದು DCT ಆಟೋಮೆಟಿಕ್ ಅದೇನೋ ಇಷ್ಟನೇ ಆಗ್ತಿಲ್ಲ ಈ ಗಾಡಿಯಲ್ಲಿ ಮಾತ್ರ. ನೆಕ್ಸಾನ್ ಮ್ಯಾನ್ಯುಯಲ್ಲೇ ಚೆನ್ನಾಗಿದೆ. ಇದರಲ್ಲಿ ನಮಗೆ ಆಟೋಮೆಟಿಕಲ್ ಫುಲ್ ಟಾಪ್ ಎಂಡ್ ಮಾಡೋ ಗಾಡಿಯಲ್ಲಿ ಸನ್ರೂಫು ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ಮತ್ತು ನಮಗೆ 6 ಏರ್ ಬ್ಯಾಗ್ಸು, ಸಿಟಿ ಮೋಡು, ಪವರ್ ಮೋಡು, ನಾರ್ಮಲ್ ಮೋಡ್ ಅಂತ 3 ಡ್ರೈವಿಂಗ್ ಮೋಡ್ಸ್ ಕೂಡ ಬರುತ್ತೆ ಇದರಲ್ಲಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ಡ್ಯೂಟಿ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ನನಗೆ ನೈಟು 9 o'clock ಆಗಿತ್ತು. ಅಪ್ರಾಕ್ಸಿಮೇಟ್ಲಿ ನನಗೆ 1800 ರೂಪೀಸ್ ಅಮೌಂಟ್ ಕಲೆಕ್ಷನ್ ಆಯಿತು. ಆ್ಯಂಡ್ ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.